ನಮಸ್ಕಾರ. ಈ ಸಲದ ದಸರಾ ಹಬ್ಬದ ಗೊಂಬೆ ಶಾಪಿಂಗಿಗೆ ನಮ್ಮ ಬೆಂಗಳೂರಿನಲ್ಲಿ ನಾವು ಬಂದಿರೋದು ಕಮಲಾ ಐಡಲ್ಸ್. ಇದು ಇರೋದು ಮಲ್ಲೇಶ್ವರಂನಲ್ಲಿ. ಈ ಸಲ ಇವ್ರ ಹತ್ರ ಹೊಸ ಕಲೆಕ್ಷನ್ ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಸೊ ಈ ತರ ತುಂಬಾ ಚೆನ್ನಾಗಿ ಮುದ್ದಾಗಿರೋ ದೊಡ್ಡ ಐಡಲ್ಸ್ ಇಂದ ಹಿಡಿದು ಚಿಕ್ಕ ಸೆಟ್ಗಳು, ನಿಮಗೆ ಪುಟ್ಟದಾಗಿರೋ ಕ್ಯೂಟ್ ಆಗಿರೋ ಸೆಟ್ಗಳು ತುಂಬಾ ವೆರೈಟಿ ತರಿಸಿದ್ದಾರೆ. ಪ್ರತಿಯೊಂದನ್ನು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಬನ್ನಿ ಒಳಗೆ ಹೋಗಿ ನೋಡೋಣ ಏನೇನಿದೆ ಅಂತ. ಹಾಗೆ ಈ ತರ ದೊಡ್ಡ ಕಲೆಕ್ಷನ್ ನಲ್ಲೂ ಕೂಡ ಏನೇನಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಎಲ್ಲ ನೋಡ್ಕೊಂಡು ಹೋಗೋಣ. ಕೊನೆ ತನಕ ನಮ್ಮ ಜೊತೆ ಇರಿ, ಬನ್ನಿ ಶಾಪಿಂಗ್ ಮಾಡೋಣ. ಕಮಲಾ ಐಡಲ್ಸ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಇದರಲ್ಲಿ ಹಾಕಿರ್ತೀನಿ. ಸೊ ಇದು ಇರೋದು ಮಲ್ಲೇಶ್ವರಂನ ಫಸ್ಟ್ ಮೇನ್ ರೋಡಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನ, ಸಿದ್ಧಿಪುರದ ಗಣಪತಿ ದೇವಸ್ಥಾನದ ಪಕ್ಕನೇ ಕಮಲಾ ಐಡಲ್ಸ್ ಇರೋದು. ಇನ್ನೊಂದು ಲ್ಯಾಂಡ್ ಮಾರ್ಕ್ ಅಂತಂದ್ರೆ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್, ಇದ್ರ ಎದುರುಗಡೆ. ಸೊ ಈ ರೋಡೇ ಮಲ್ಲೇಶ್ವರಂ ಫಸ್ಟ್ ಮೇನ್ ರೋಡು. ನೀವು ಈ ಕಡೆ ಏನು ನೋಡ್ತಾ ಇದ್ದೀರಾ ಅದು ಮಲ್ಲೇಶ್ವರಂ ದೇವಸ್ಥಾನಗಳಿದೆಯಲ್ಲ, ಲಕ್ಷ್ಮೀ ನರಸಿಂಹ, ಕಾಡು ಮಲ್ಲೇಶ್ವರ. ಸೊ ಆ ಕಡೆಯಿಂದ ಬರ್ತಾ ನಿಮಗೆ ಲೆಫ್ಟ್ ಸೈಡಲ್ಲಿ ಅಂಗಡಿ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಕಮಲಾ ಐಡಲ್ಸ್ ಒಳಗಡೆ ಬೇಕಾದಷ್ಟು ಕಲೆಕ್ಷನ್ಸ್ ಇದೆ. ಚಿಕ್ಕ ಸೆಟ್ ಇಂದ ಹಿಡಿದು ದೊಡ್ಡ ಸಿಂಗಲ್ ಐಡಲ್ಸ್ ವರ್ಗುನುವೆ ವೆರೈಟಿ ಆಫ್ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಂದನ್ನು ಡೀಟೈಲ್ ಆಗಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಯಾವ ಗೊಂಬೆ ಇಷ್ಟ ಆಗುತ್ತೋ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಕೊಟ್ಟಿರೋ ನಂಬರ್ಗೆ ನೀವು ಫೋಟೋ ಕಳಿಸಿದ್ರೆ ಸ್ಕ್ರೀನ್ ಶಾಟ್ ಅದನ್ನು ನಿಮ್ಮ ಮನೆಗೆ ತರಿಸ್ಕೋಬಹುದು. ಜಸ್ಟ್ ಪೋರ್ಟರ್ ಬುಕ್ ಮಾಡ್ಕೊಂಡ್ರೆ ಮನೆಗೆ ಬರುತ್ತೆ. ಸೊ ಓಡಾಡೋ ಟೈಮ್ ಎಲ್ಲ ಉಳಿಯುತ್ತೆ. ಬನ್ನಿ ನಮ್ಮ ಜೊತೆನೆ ನೀವು ವಿಡಿಯೋ ನೋಡಿ ಶಾಪಿಂಗ್ ಮಾಡಿ ಈ ಸಲದ ಗೊಂಬೆ ಹಬ್ಬನ ತುಂಬಾ ಸಂಭ್ರಮದಿಂದ ಆಚರಿಸೋಣ. ಬನ್ನಿ ನೋಡಿ. ಆನೆಗಳು ನಿಮಗೆ ಅಂಬಾರಿ ಆನೆ ತರ ಅಲಂಕಾರ ಮಾಡಿದ್ದಾರೆ. ಈ ತರದನ್ನ ವೆಲ್ಕಮ್ ಅಲ್ಲಿ ಇಡಕ್ಕೆ ತುಂಬಾನೇ ಗ್ರ್ಯಾಂಡ್ ಆಗಿದೆ. ಶಿವ, ಈ ತರ ದೊಡ್ಡ ಐಡಲ್ಸ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಇದು ನಾವು ಒಳಗಡೆ ಒಂದು ದೇವಿ ತೋರಿಸಿದ್ವು ನಾವು. ಇದು ಪೂರ್ತಿ ಸೆಟ್ ಇದೆ, ಲಕ್ಷ್ಮಿ, ಸರಸ್ವತಿ ಮತ್ತೆ ದುರ್ಗೆದು 3 ಜನದ ಸೆಟ್ಟು ದೊಡ್ಡದಾಗಿದೆ. ನಾರೀಶ್ವರ ಈ ತರ ಮಕ್ಕಳ ಜೊತೆ ಇರೋದು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ. ಈ ತರ ದೊಡ್ಡ ಗೊಂಬೆಗಳನ್ನ ನೀವು 1-2 ಇಟ್ರೆ ಹಬ್ಬದ ಕಳೆನೆ ಚೇಂಜ್ ಆಗಿ ಹೋಗುತ್ತೆ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ. ಸುರಮರ್ದಿನಿ ಸ್ಟೋನ್ ಫಿನಿಶಿಂಗ್ ಅಲ್ಲಿ ನೋಡಿ, ಏನ್ ಪ್ರತಿಯೊಂದು ಡೀಟೇಲಿಂಗ್ ನೋಡಿ ಏನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದು ದೇವಸ್ಥಾನದ ವಿಗ್ರಹದ ತರ ಇದೆ ಇದು. ನಮಸ್ತೆ, ನಾನು ಗೀತಾ ಅಂತ. ಈಗ ನಾವು 15 ವರ್ಷದಿಂದನೂ ಇಲ್ಲೇ ತಗೊಳ್ಳೋದು. ಅಮುದ ಅಂತ ಅವರು ಭಾಳ ಚೆನ್ನಾಗಿ ಕೊಡ್ತಾರೆ. ನಮಗೆ ಒಳ್ಳೊಳ್ಳೆ ಸೆಟ್ಗಳು ಸಿಗ್ತವೆ. ನಾವು ಕೇಳಿದ್ ನೋಡಿ ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾರೆ. ಅದರಿಂದ ನಾವು KR ಹೋಗಿದ್ರು ಬಿಟ್ಟಿಲ್ಲ, ಅಲ್ಲಿಂದನೂ ಇಲ್ಲಿಗೆ ಬಂದು ತಗೋತಾ ಇದ್ದೀವಿ. ಥ್ಯಾಂಕ್ ಯು. ರಾಮಾಯಣದ ಪುತ್ರ ಕಾಮಾಷ್ಟಿ ಯಾಗದಿಂದ ಹಿಡಿದು ಗುಹಾ ನದಿ ದಾಟಿಸ್ತಾ ಇರೋದು, ಭರತ ಪಾದುಕೆ ಅಂತಂದು ರಾಮನ್ನ ವಾಪಸ್ ಕರೀತಾ ಇರೋದು, ಇದು ಶೂರ್ಪನಖಿ ಮೂಗು ಕಟ್ ಮಾಡೋದು ನೋಡಿ. ಉದ್ದಕ್ಕೂ ರಾಮಾಯಣದ ಸೆಟ್ಗಳು ನಿಮಗೆ ಕಂಟಿನ್ಯೂಸ್ ಆಗಿದೆ ಇಲ್ಲಿ. ಇದು ರಾಮಾಯಣದ ಕತೆ. ವಾಲಿ ಸುಗ್ರೀವಂದು ಯುದ್ಧ, ರಾಮ ವಾಲಿಯ ವಧೆ ಮಾಡೋದು, ಮುದ್ರಾ ಉಂಗುರದ ಸೆಟ್ಟು. ಇದು ನೋಡಿ, ಇದು ಹೊಸದು. ಇದು ರಾಮಾಯಣದಲ್ಲಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನನಿಗೆ ನಾಮಕರಣ ಶಾಸ್ತ್ರ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ. ಇದು ಹೊಸದು ಮಾರ್ಕೆಟಲ್ಲಿ. ಸೊ ಇದು ಪುತ್ರ ಕಾಮೇಷ್ಟಿ ಯಾಗದ್ದೇನೆ ಇದು ಸೆಟ್ ಪೂರ್ತಿ. ಇದು ರಾವಣ ದರ್ಬಾರ್ ಸೆಟ್ಟು. ಇದು ರಾಮಾಯಣದಲ್ಲೇ ಇದು ಒಂದು ಸೆಟ್ಟು, ಕುಂಭಕರ್ಣ ಯುದ್ಧ ಮಾಡ್ತಾ ಇರೋದು. ಅದು ನೋಡಿ ಬಹಳ ಅಪರೂಪದ ಸೆಟ್ಟು. ಇದು ಜನಕ ನೇಗಿಲು ಉಳ್ಬೇಕಾರೆ, ಇಲ್ಲಿ ಭೂಮಿ ಉಳ್ಬೇಕಾರೆ ಸೀತೆ ಸಿಗೋದು, ಜಾನಕಿ ಸಿಗೋದು. ತುಂಬಾ ಯುನೀಕ್ ಆಗಿ ಅಪರೂಪಕ್ಕೆ ಮಾಡಿರೋ ಸೆಟ್ ಇದು. ಸೊ ಮಿಸ್ ಮಾಡ್ಕೋಬೇಡಿ ಈ ತರ ಸೆಟ್ನೆಲ್ಲ ಈ ಅಂಗಡಿನಲ್ಲಿ ತಗೊಳ್ಳೋದಕ್ಕೆ ನೀವು. ಇದು ಶ್ರೀವಲ್ಲಿ, ದೇವಸೇನ ಮತ್ತೆ ಸುಬ್ರಹ್ಮಣ್ಯ ಸ್ಟೋನ್ ಫಿನಿಶಿಂಗ್ ಅಲ್ಲಿ. ಇದು ದುರ್ಗಿ ಗೋಲ್ಡನ್ ಕಲರ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಯುನೀಕ್ ಆಗಿ ಈ ಸಲ ನೋಡ್ತಿರೋ ಹೊಸ ಕಲೆಕ್ಷನ್ ನಲ್ಲಿ. ಸೊ ಇದು ಮೆಟಲ್ ಫಿನಿಶಿಂಗ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಈ ಸಲದ ಹೊಸ ಕಲೆಕ್ಷನ್ಸ್ಗಳಿದು. ಅಜ್ಜಿ ನೋಡಿ ಎಲ್ಲಡ್ಕೆ ಕುಟ್ಕೊಂಡು ಟಕ ಅಂತ ತಲೆ ಅಲ್ಲಾಡಿಸ್ಕೊಂಡು ಎಷ್ಟು ಮುದ್ದಾಗಿದ್ದಾರೆ. ಇದು ದೊಡ್ಡ ಸೈಜಲ್ಲಿ ಇದೆ. ಪೇಪರ್ ಮೆಶು, ಲೈಟ್ ವೈಟು, ತುಂಬಾ ಚೆನ್ನಾಗಿದ್ದಾರೆ. ಅಜ್ಜ ಅಜ್ಜಿ ಕ್ಯೂಟ್, ಅಜ್ಜಿ ಸಖತ್ತಾಗಿದ್ದಾರೆ. ಸಲ ಗೊಂಬೆ ಇದರಲ್ಲಿ ವಿಶೇಷ ಅಂದ್ರೆ ಭಕ್ತ ಪ್ರಹ್ಲಾದ ಸೆಟ್ಟು. ಸೊ ಫುಲ್ ಕತೆ, ಪ್ರಹ್ಲಾದನ್ ಕತೆನ ಫುಲ್ ಸೆಟ್ ಬಂದಿದೆ. ನೀವು ಈ ಸೆಟ್ನ ರೆಡಿ ತಗೊಂಡ್ಬಿಟ್ಟು ಇಟ್ಬಿಟ್ರೆ ಒಂದು ಕತೆ ಆಗಿ ಹೋಗುತ್ತೆ ನೋಡಿ. ಫುಲ್ ಸೆಟ್ ಅವೈಲಬಲ್ ಇದೆ ಇವ್ರ ಹತ್ರ. ಇದು ತಿರುಪತಿ ಬ್ರಹ್ಮೋತ್ಸವ ಸೆಟ್ಟು. ಸೊ ಈ ಸೆಟ್ ಅಲ್ಲಿ ನಿಮಗೆ ಉತ್ಸವ ಮೂರ್ತಿ ಇಲ್ಲಿ ನೋಡ್ತಾ ಇರೋದು ನೀವು.
ಉತ್ಸವ ಮೂರ್ತಿ ಜೊತೆಗೆ ಪ್ರತಿಯೊಂದು ಉತ್ಸವದಲ್ಲಿ ಯಾವ್ಯಾವ ವಾಹನಗಳು ಅಂತ ಅಂದ್ಬಿಟ್ಟು ಸಿಂಹ ವಾಹನ, ಗರುಡ, ಗಜವಾಹನ, ಇಲ್ಲಿ ಹಂಸ ವಾಹನ, ಇಲ್ಲಿ ನೋಡಿ ಶೇಷ ವಾಹನ. ಸೊ ಇದು ತುಂಬಾನೇ ಗ್ರ್ಯಾಂಡ್ ಆಗಿರೋ ಸೆಟ್ ಅಲ್ಲಿ ಇದು ಕೂಡ ಒಂದು. ವರಾಹ ಲಕ್ಷ್ಮಿ ಫಿನಿಶಿಂಗ್ ಬಂದು ಇದಕ್ಕೂ ನೋಡಿ ದೇವಸ್ಥಾನದಲ್ಲಿ ಹೇಗೆ ವಿಗ್ರಹ ಇರುತ್ತೋ ಆ ತರ ಕೆತ್ತನೆನಲ್ಲಿ ಮಾಡಿರೋ ಹಂಗೆ ಮಾಡಿದ್ದಾರೆ. ಇದು ಕೂಡ ಪೇಪರ್ ಮೆಶ್ ಅಲ್ಲಿ ಮಾಡಿದ್ದಾರೆ. ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಹಾಕಿರೋದ್ರಿಂದ ದೇವ್ರು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ತರ ಲಕ್ಷ್ಮೀ ನರಸಿಂಹ ಕೂಡ ಇದೆ. ಇಲ್ಲಿ ಇದೆ ನೋಡಿ ಲಕ್ಷ್ಮೀ ನರಸಿಂಹ. ಪೇಪರ್ ಮೆಶ್ ಅಲ್ಲಿ ಇರೋದ್ರಿಂದ ನಿಮಗೆ ಹ್ಯಾಂಡ್ಲಿಂಗ್ ಈಸಿ ಇದೆ. ನೋಡಿ ದೇವಸ್ಥಾನದಲ್ಲಿ ಹೇಗೆ ಅಲಂಕಾರ ಮಾಡಿದ್ರೆ ಕಾಣಿಸುತ್ತೋ ಆ ತರ ತುಂಬಾ ಲಕ್ಷಣವಾಗಿ ಕಾಣಿಸ್ತಿರೋದು. ಇದ್ರ ಜೊತೆಗೆ ಇದು ಹೊಸ ಸೆಟ್ ಈ ಸಲದ್ದು. ರಾಮ ಮೂಲ ದೇವರು, ನಿಮಗೆ ದೇವಸ್ಥಾನದಲ್ಲಿ ಮೂಲ ದೇವ್ರು ಹೇಗಿರುತ್ತೋ ಆ ತರ ಕಲ್ಲಿನ ಫಿನಿಶಿಂಗ್ ಅಲ್ಲಿ ರಾಮ, ಸೀತೆ. ಸೊ ಅದ್ರ ಜೊತೆಗೆ ಲಕ್ಷ್ಮಣ ವಿಗ್ರಹ ಹೇಗೆ ಕೆತ್ತನೆ ಇರುತ್ತೋ ಅದೇ ತರ ಶೇಪ್ ಎಲ್ಲ ಕೊಟ್ಟಿದ್ದಾರೆ. ಸೊ ರಾಮ, ಲಕ್ಷ್ಮಣ ಮತ್ತೆ ಹನುಮಂತ ಇಲ್ಲಿ ಕೂತಿದ್ದಾರೆ ನೋಡಿ. ಇಲ್ಲಿ ಹನುಮಂತ ಭಕ್ತಿಯಿಂದ ಕೈ ಮುಕ್ಕೊಂಡು ಕೂತಿರೋ ಹನುಮಂತ. ಸೊ ಇದು ದೇವಸ್ಥಾನದ ತರ ಕಳೆ ಕೊಡುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಒಂಚೂರು ಬಟ್ಟೆ ಶಲ್ಯ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಅಥವಾ ಬರೀ ಹೂವಿನ ಅಲಂಕಾರ ಮಾಡ್ಕೊಂಡ್ರು ಅದು ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಹೇಗೆ ಬೇಕೋ ಆ ತರ ಅಲಂಕಾರ ಮಾಡೋದಕ್ಕೆ ಕೂಡ ಇದು ಚೆನ್ನಾಗಿರುತ್ತೆ. ಇದು ಈ ಸಲದ್ದು ಒಂದು ಹೊಸ ಕಲೆಕ್ಷನ್. ಇಲ್ಲಿ ಸ್ಟೋನ್ ಫಿನಿಶಿಂಗ್ ಅಲ್ಲಿ ಇದು ಪಾಂಡುರಂಗ ಮತ್ತೆ ರುಕ್ಮಿಣಿ ನೋಡಿ. ಪ್ರತಿ ಒಂದು ಡೀಟೇಲಿಂಗ್ ಇದೆ. ಒಡವೆ ಎಲ್ಲ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ದೇವರು ಸೆಟ್. ಗಾಯತ್ರಿ ದೇವಿ ಸ್ಟೋನ್ ಫಿನಿಶಿಂಗ್ ಅಲ್ಲಿ ಗಾಯತ್ರಿ ದೇವಿ. ಇದು ತುಳಜಾ ಭವಾನಿ. ಇದು ನೋಡಿ ಅಷ್ಟಲಕ್ಷ್ಮಿಯರು. ಈ ಫಿನಿಶಿಂಗ್ ಎಲ್ಲೂ ನಾನು ಬೇರೆ ಕಡೆ ನೋಡೇ ಇಲ್ಲ. ತುಂಬಾ ಚೆನ್ನಾಗಿದೆ ಫಿನಿಶಿಂಗು ಅಷ್ಟಲಕ್ಷ್ಮಿಯರ್ದು. ಇದು ಸೈಜು ಅಷ್ಟೇ ಆಪ್ಟ್ ಆಗಿದೆ. ಮನೆಯಲ್ಲಿ ಇಡಕ್ಕೆ ಇಷ್ಟು ಸೈಜ್ ಸಾಕು. ಲಕ್ಷ್ಮಿಯರಾದ್ಮೇಲೆ ನವನರಸಿಂಹ ನೋಡಿ. 9 ನರಸಿಂಹ ಅಹೋಬಲದ ಕಾನ್ಸೆಪ್ಟ್ ಇದು. 9 ದೇವಸ್ಥಾನ ಇದೆ ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ನವನರಸಿಂಹನಿಗೆ ಒಂದೊಂದು ಐಡಲ್ ಕೊಟ್ಟಿದ್ದಾರೆ ಇಲ್ಲಿ. ಸಪ್ತ ಋಷಿಗಳು, ಲಕ್ಷ್ಮಿ, ಸರಸ್ವತಿ ಮತ್ತೆ ದುರ್ಗೆ. ಇದು 1 ಅಡಿ ಹೈಟ್ ಅಲ್ಲಿ ಮೀಡಿಯಮ್ ಸೈಜ್ ಬೇಕು ಅಂತಂದ್ರೆ ನೋಡಿ ಈ ಆಪ್ಷನ್ ಕೂಡ ಇದೆ. ಸೊ ಈ ತರ ವೆರೈಟಿಗಳು ಸುಮಾರಿದೆ ನಿಮಗೆ. ಲಕ್ಷ್ಮಿ, ದುರ್ಗೆ, ಸರಸ್ವತಿ ಇರ್ಬೋದು, ರಾಮ, ಲಕ್ಷ್ಮಣ, ಸೀತೆ ಇರ್ಬೋದು, ಶಿವ ಇರ್ಬೋದು. ಈ ತರದ್ದೆಲ್ಲ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಸಿಗುತ್ತೆ ಇಲ್ಲಿ. ಅರ್ಧನಾರೀಶ್ವರ ಲಿಂಗ ರೂಪದಲ್ಲಿ ನೋಡಿ. ಇದು ಹೊಸ ಸೆಟ್. ಇದು ಪಳನಿ ಸೆಟ್. ಪಳನಿನಲ್ಲಿ ಹೀಗೆ ಬೆಟ್ಟ ಹತ್ತಕ್ಕೆ ಈ ತರ ಎಲ್ಲ ಹಿಡ್ಕೊಂಡು ಹತ್ತುತ್ತಾರೆ. ಸೊ ಪಳನಿ ಸೆಟ್ ಇದು ನೋಡಿ. ಇಲ್ಲಿ ಬಾಳೆಹಣ್ಣು ಮಂಡಿಗೆ ಬಂದೆ ಅನ್ಕೋಬೇಡಿ. ಇದು ಮಣ್ಣಿನಿಂದ ಮಾಡಿರೋ ಬಾಳೆಹಣ್ಣು. ಎಷ್ಟು ರಿಯಲ್ ಆಗಿದೆ ನೋಡಿ. ಹಣ್ಣುಗಳೆಲ್ಲ ಇಲ್ಲಿ ತೋರಿಸ್ತಿರೋದಂತೂ ತುಂಬಾನೇ ರಿಯಲ್ ಆಗಿದೆ. ಇದು ಸೌತೆಕಾಯಿ, ಸೇಬು, ಬಾಳೆಹಣ್ಣು, ಸೀಬೆಹಣ್ಣು, ಸೀತಾಫಲ, ಮಾವಿನ ಹಣ್ಣು ತುಂಬಾನೇ ಚೆನ್ನಾಗಿದೆ. ಪೂಜೆಗೆ ನೀವು ಈ ತರ ಒಂದು ತಟ್ಟೆನಲ್ಲಿ ಸೆಟ್ ಮಾಡಿ ಇಟ್ಬಿಟ್ರೆ ಯಾವುದು ನಿಜವಾದ ಹಣ್ಣು ಯಾವುದು ಡೂಪ್ಲಿಕೇಟು ಗೊತ್ತಾಗಲ್ಲ. ಅಷ್ಟು ಫಿನಿಶಿಂಗ್ ಚೆನ್ನಾಗಿದೆ. ಸೊ ಇದೆಲ್ಲ ನೀವು ಆರ್ಡರ್ ಮಾಡಿ ಮನೆಗೇನೆ ತರಿಸ್ಕೋಬಹುದು. ಸ್ಕ್ರೀನ್ ಶಾಟ್ ತೆಗೆದು ಯಾವ್ದು ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ. ದಸರಾ ಪ್ರೊಸೆಷನ್ ಸೆಟ್ ನೋಡಿ. ಇದು ದೊಡ್ಡ ಸೈಜ್ ಇದೆ. ನಿಮಗೆ ಬೇಕು ಅಂದ್ರೆ ದೊಡ್ಡ ಸೈಜು ತಗೋಬಹುದು. ಚಿಕ್ಕ ಸೈಜು ದಸರಾ ಪ್ರೊಸೆಷನ್ ತುಂಬಾ ಮುದ್ದಾಗಿದೆ. ಸೈಜ್ ಚಿಕ್ಕದಾದ್ರೂ ಕೂಡ ಫಿನಿಶಿಂಗ್ ಚೆನ್ನಾಗಿದೆ. ಸೊ ನೀವು ಆರಾಮಾಗಿ ಇದನ್ನು ಧೈರ್ಯವಾಗಿ ತಗೋಬಹುದು. ತಿರುಪತಿ ವಸ್ತ್ರಾಪಹರಣ ಸೆಟ್ಟು. ಸೊ ಇದು ಮಹಾಭಾರತ ಇಡೋರಿಗೆ ಇದು ಒಂದು ಸೀನ್, ಇಂಪಾರ್ಟೆಂಟ್ ಸೀನ್. ಹೊರಗಿನ ಅರಮನೆ ಹತ್ತಿ ಉರಿಯುತ್ತಲ್ಲ. ಸೊ ಭೀಮ ತನ್ನ ಅಣ್ಣ ತಮ್ಮಂದ್ರನ್ನೆಲ್ಲ ಕರ್ಕೊಂಡು ತಾಯಿ ಜೊತೆಗೆ ಆಚೆ ಬರ್ತಾ ಇರೋದು. ಇದೊಂದು ಮಹಾಭಾರತದ ಕತೆ. ಇದು ಪಗಡೆ ಆಡ್ತಿರೋ ಸೆಟ್ ಮಹಾಭಾರತದ್ದು. ಪಾತ್ರೆ ಸೆಟ್. ಇದು ಭೀಮ ಬಕಾಸುರನ್ನ ಸಾಯಿಸ್ತಾ ಇರೋದು ಬಕಾಸುರ ವಧೆ ಸೆಟ್. ಒಂದು ಫ್ಯಾಮಿಲಿ ಸೆಟ್. ತುಂಬಾ ಸೈಜ್ ಅಲ್ಲಿ ತುಂಬಾ ವೆರೈಟಿಲಿ ಇದೆ. ಸೊ ಒಂದು 5-6 ತರ ತೋರಿಸ್ತೀನಿ. ನಿಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ಆರ್ಡರ್ ಮಾಡ್ಕೋಬಹುದು ಅಥವಾ ಅಂಗಡಿಗೆ ಬಂದು ತಗೋಬಹುದು. ಶಿವ ಫ್ಯಾಮಿಲಿ ಸೆಟ್. ಇದು ದೊಡ್ಡ ಸೈಜು. ಇದರಲ್ಲಿ ಶಿವಗಣನೂ ಇದ್ದಾರೆ, ಆಮೇಲೆ ಚಂದ್ರ, ಮಕ್ಕಳುಗಳು ಇಬ್ರು ಇದ್ದಾರೆ, ಗಣಪತಿ ಮತ್ತೆ ಸುಬ್ರಹ್ಮಣ್ಯ ಎಲ್ಲರೂ ಬರ್ತಾರೆ. ಸೊ ಈ ಸೆಟ್ ಸ್ವಲ್ಪ ದೊಡ್ಡದಾಗೂ ಇದೆ, ತುಂಬಾ ಚೆನ್ನಾಗಿದೆ. ಇದು ಇನ್ನೂ ಒಂಥರ ಡಿಫ್ರೆಂಟ್ ಫಿನಿಶಿಂಗು, ತುಂಬಾ ಚೆನ್ನಾಗಿದೆ ಇದು. ಸೊ ಇಲ್ಲಿ ಇರೋದ್ರಲ್ಲೆಲ್ಲ ಇದು ಟಾಪ್ ಕ್ಲಾಸ್ ಫಿನಿಶಿಂಗ್. ಶಿವ ಕೈಲಾಸ ಸೆಟ್. ನಿಮಗೆ ನೋಡಿ ಒಂದೊಂದು ಸೆಟ್ ಅಲ್ಲೂ ಎಷ್ಟೆಷ್ಟು ಆಪ್ಷನ್ ಕೊಡ್ತಾ ಇದಾರೆ ಇವರು ಅಂತಂದ್ರೆ. ಸೆಟ್ ಬಂದಿದೆ ಈ ಸಲ.
ಇದ್ರ ಬಗ್ಗೆ ನಮಗೂ ಅಷ್ಟು ಗೊತ್ತಾಗ್ಲಿಲ್ಲ. ಯಾಕೆಂತಂದ್ರೆ ಇದರಲ್ಲಿ ಹನುಮಂತ, ಜಾಂಬವಂತ, ಲಕ್ಷ್ಮಣ ಅವರೆಲ್ಲ ಇದ್ದಾರೆ. ಅದ್ರ ಜೊತೆಗೆ ಕೃಷ್ಣನ್ ಕೊಟ್ಟಿದ್ದಾರೆ. ನಿಮಗೇನಾದ್ರೂ ಈ ಕತೆ ಗೊತ್ತಾದ್ರೆ ಈ ಸೀನ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ. ಸಮುದ್ರ ಮಂಥನ ಇದು ದೊಡ್ಡ ಸೆಟ್ ಇದೆ. ಇದು ಪೇಪರ್ ಮೆಶ್ ಫಿನಿಶಿಂಗ್ ಅಂತೂ ನಂಬರ್ 1 ಆಗಿದೆ. ಸೊ ಇದು ಸಮುದ್ರ ಮಂಥನ. ನಿಮಗೆ ಸಮುದ್ರ ಮಂಥನದಲ್ಲಿ 4-4 ಆಪ್ಷನ್ ಇದೆ ನೋಡಿ. ಇದೂ ಕೂಡ ಶಿವ ಕೈಲಾಸ ಸೆಟ್ಟು. ಇದು ವಿತ್ ಕೈಲಾಸ ಬೆಟ್ಟದ ತರ ತೋರಿಸಿದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇದು 3ನೇ ಆಪ್ಷನ್ ನಿಮಗೆ ಶಿವ ಕೈಲಾಸ ಸೆಟ್ ಅಲ್ಲಿ. ಗಿರಿಜಾ ಕಲ್ಯಾಣ, ಶಿವ ಶಕ್ತಿ ಕಲ್ಯಾಣ ನೋಡಿ ಇಲ್ಲಿ ನಡೀತಾ ಇದೆ. ಸೊ ವಿಷ್ಣುನೇ ನಿಂತು ದಾರೆ ಏರ್ಕೊಡ್ತಿರೋದು ಗಿರಿಜಾ ಕಲ್ಯಾಣ ಸೆಟ್ಟು. ಗಿರಿಜಾ ಕಲ್ಯಾಣ ತರನೇ ನಮ್ಮಗಳ ಕಲ್ಯಾಣ ಆಗಿರುತ್ತಲ್ಲ, ಆ ನೆನಪಿಗೆ ಜನರಲ್ ಮದುವೆ ಸೆಟ್. ತುಂಬಾ ಇವರು ನಮ್ಮ ಕಮಲಾ ಐಡಲ್ಸ್ ಓನರ್ ಚಿಟ್ಟಿ ಬಾಬು ಅಂದ್ಬಿಟ್ಟು ಲಾಸ್ಟ್ ಟೈಮ್ ಕೂಡ ಇವ್ರ ಜೊತೆ ನಾನು ಮಾತಾಡಿದ್ದೆ. ಈ ಸಲದ್ದು ನೋಡಿ ವಿಶೇಷಗಳು ಏನಿದೆ ಅಂತ ಅವರೇ ತೋರಿಸ್ತಾರೆ. ಈಗ ಅಂದ್ರೆ ಪ್ರಹ್ಲಾದ ಕಥೆ ಅಂತ ಹೇಳ್ಬಿಟ್ಟು ಹೋದ ಸಲ ಬಂತು, ಆದರೆ ಯಾರಿಗೂ ಜನಕ್ಕೆ ಗೊತ್ತಾಗಿರ್ಲಿಲ್ಲ. ಈ ಸಲ ಅದನ್ನ ತುಂಬಾ ಡಿಸ್ಪ್ಲೇ ಮಾಡಿದೀವಿ. ಡಿಸ್ಪ್ಲೇ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿದೆ. ಮತ್ತು ಅದು ಬಿಟ್ಟರೆ ಮತ್ತು ರಾಮಾಯಣದಲ್ಲೇ ಒಂದು 2-3 ಎಪಿಸೋಡು ಬಿಟ್ಟೋಗಿತ್ತು. ಈ ಸಲ ಅದನ್ನು ಕಂಟಿನ್ಯೂ ಮಾಡಿದ್ದೀವಿ. ಪ್ಲಸ್ ಕೃಷ್ಣ ಲೀಲೆಯಲ್ಲಿ ಸ್ವಲ್ಪ ಬಿಟ್ಟಿತ್ತು, ಅದನ್ನು ಕಂಟಿನ್ಯೂ ಮಾಡಿದ್ದೀವಿ. ಆಮೇಲೆ ಮತ್ತು ಈ ದುರ್ಗಾದೇವಿಗೆಲ್ಲ ಬಂದು ಬರೀ ಪೇಂಟಲ್ಲಿ ಪ್ಲೇನ್ ಆಗಿ ಕೊಡ್ತಿದ್ರು. ಇವಾಗ ಸ್ವಲ್ಪ ಕುಂದನ್ ವರ್ಕ್ ಮಾಡಿದ್ದಾರೆ ಅದು. ಮತ್ತು ನಮ್ಮ ಪಾಂಡುರಂಗ ವಿಠಲ ಮತ್ತು ಚಾಮುಂಡೇಶ್ವರಿಗೆ ಎಲ್ಲ ಈ ಸಲ ಗರ್ಭಗುಡಿಯಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಫಿನಿಶಿಂಗ್ ಕೊಟ್ಕೊಂಡು ಬಂದಿದ್ದಾರೆ ಬ್ಲ್ಯಾಕಲ್ಲಿ. ಜನಗಳಿಗೂ ತುಂಬ ಇಷ್ಟ ಆಗಿದೆ. ಇಷ್ಟ ಆಗಿ ತುಂಬಾ ಜನಗಳು ಅದನ್ನ ಲೈಕ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಈ ದಸರಾಗೆ ಏನ್ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಸೊ ತುಂಬಾನೇ ಚೆನ್ನಾಗಿದೆ. ಇದು ರಿಯಲಿಸ್ಟಿಕ್ ಆಗಿದೆ. ಅಲಂಕಾರ ಎಲ್ಲ ದೇವಸ್ಥಾನದಲ್ಲಿ ಮಾಡೋ ತರನೇ. ಸೊ ಇವರಿಬ್ರು ಕೂಡ ನಿಮಗೆ ಇವರಿಬ್ರನ್ನ ದೇವಸ್ಥಾನದಲ್ಲಿ ವಿಗ್ರಹ ನೋಡ್ದಂಗೆ ಅವ್ರು ಹೇಳ್ದಂಗೆ ಈ ಎಲ್ಲ ವರ್ಕ್ ನೋಡಿ, ಕುಂದನ್ ವರ್ಕ್ಗಳು, ಕಿರೀಟ, ಈ ತರದ್ದು ಇಬ್ರನ್ನ ನೀವು ಸೆಂಟ್ರಲ್ಲಿ ಇಟ್ಬಿಟ್ರೆ ಸೂಪರ್ ಆಗಿ ಕಾಣುತ್ತೆ. ಕೂಡ ಶಿವ ದಕ್ಷಿಣಾಮೂರ್ತಿಯಾಗಿ ಸೌಮ್ಯ ಸ್ವರೂಪದಲ್ಲಿ ಇರೋದು. ಮತ್ತೆ ಈಗ ಟ್ರೆಂಡ್ ಅಲ್ಲಿ ಇರೋದು ಅಂದ್ರೆ ಸ್ಟೋನ್ ಫಿನಿಶಿಂಗ್ ಐಡಲ್ಸ್. ಸೊ ಇದೆಲ್ಲ ನೋಡ್ತಾ ಇದ್ದೀರಾ. ಲಕ್ಷ್ಮೀ ನರಸಿಂಹ ಮತ್ತೆ ದುರ್ಗಿ ಎಲ್ಲ ಸ್ಟೋನ್ ಫಿನಿಶಿಂಗ್ ಅಲ್ಲಿ ಕೂಡ ಇವ್ರ ಹತ್ರ ಆಪ್ಷನ್ಸ್ ಇದೆ. ತುಂಬಾನೇ ವೆರೈಟಿ ನೋಡ್ತಾನೆ ಇದೀರಲ್ಲ, ನಾನು ಹೇಳ್ತಾನೆ ಇದ್ದೀನಿ. ಸೊ ಇಷ್ಟೆಲ್ಲ ವೆರೈಟಿ ಅಂಗಡಿಗೆ ನೀವೊಂದ್ಸಲ ಖಂಡಿತ ಬನ್ನಿ. ನಿಮ್ಮ ದಸರಾ ಸಂಭ್ರಮನ ಮೆರುಗನ್ನ ಇನ್ನೂ ಹೆಚ್ಚಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸ್ಟೋನ್ ಫಿನಿಶಿಂಗ್ ಅಲ್ಲಿ ದಶಾವತಾರ ಸೆಟ್ಟು. ಇದು ಒಂದು 10 ಇಂಚ್ ಇರ್ಬೋದು. ನೋಡಿ ಇದು ದುರ್ಗೆ ಲೈಟ್ ವೇಟ್ ಅಲ್ಲಿ ಇದೆ. ಮಣ್ಣಿಂದ ಆಗಿರೋ ಇಡ್ಲಿ ಮಾಡ್ತಿರೋದು, ದೋಸೆ, ಉತ್ತಪ್ಪಂ. ಇದು ಟೀ ಸ್ಟಾಲ್. ಇಲ್ಲಿ ನೋಡಿ ಅಣ್ಣವರು ಟೀನ ಹಿಂಗೆ ಎರೆದು ಬಿಸಿ ಬಿಸಿಯಾಗಿ ಹಾಕೊಡ್ತಾ ಇದ್ದಾರೆ. ಸೊ ಇದು ಟೀ ಶಾಪ್ ಸೆಟ್ಟು ಚೆನ್ನಾಗಿದೆ. ಹಾಗೆ ಮಕ್ಕಳಿಗೆ ಇದು ಕ್ಯಾಂಡಿ ಮ್ಯಾನ್ ಸೆಟ್ಟು ನೋಡಿ. ಇಲ್ಲಿ ಕಾಟನ್ ಕ್ಯಾಂಡಿ ನಿಮ್ಮ ಮನೆ ಮುಂದೆ ಬಂದು ಮಾರ್ತಾ ಇದ್ದಾರೆ, ನಿಮ್ಮ ಮಕ್ಕಳು ತಿಂತಿದ್ದಾರೆ ಅನ್ನುವಷ್ಟು ರಿಯಲಿಸ್ಟಿಕ್ ಆಗಿದೆ. ಇದು ಕಾಟನ್ ಕ್ಯಾಂಡಿ ಸೆಟ್ಟು. ಮಾಮಿ ಸೆಟ್ಟು ಮುದ್ದಾಗಿ ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ಇದು. ಮಾಮಿ ಸೆಟ್ಟಲ್ಲಿ ನೋಡಿ ಇದು ದೊಡ್ಡ ಸೈಜ್. ಅವಾಗ ತೋರಿಸಿದ ಚಿಕ್ಕ ಸೈಜು, ಇದು ಸ್ವಲ್ಪ ದೊಡ್ಡದಾಗಿ ಇದೆ. ಇದು ಗಣೇಶದ್ದು ಡ್ಯಾನ್ಸಿಂಗ್ ಗಣೇಶ ಬೇರೆ ಬೇರೆ ಪೋಸ್ ಅಲ್ಲಿ ಇದೆ. ಸಖತ್ ಕ್ಯೂಟ್ ಆಗಿದೆ. ಗರುಡ ಗಂಬ ಫೈಬರ್ ಅಲ್ಲಿ ಮಾಡಿರೋದಂತೆ. ಹೆಚ್ಚು ಕಮ್ಮಿ 1.5 ಅಡಿ ಹೈಟ್ ಇದೆ. ಗರುಡಗಳು ಚಿಕ್ಕ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ವರೆಗೂ ಆಪ್ಷನ್ ಇದೆ. ಇದು ನೀವು ನವ ಆಂಡಾಳ್ ಅಂದ್ಬಿಟ್ಟು 9 ಆಂಡಾಳ್ಗೆ ವಿಶೇಷ ಅಲಂಕಾರ ಮಾಡಿರುವ ಸೆಟ್ಟು. ಇದು ನವ ಆಂಡಾಳ್ ಸೆಟ್ ಅಂತ ಅಂದ್ಬಿಟ್ಟು. ಅದ್ರ ಮೇಲ್ಗಡೆ ಕಾಣಿಸ್ತಾ ಇರೋದು ನಿಮಗೆ ಶಿವ, ಪಾರ್ವತಿ, ವರಾಹ, ಲಕ್ಷ್ಮಿ. ಇದು ಮುದ್ದಾಗಿರೋ ಆಂಡಾಳ್ ಮತ್ತೆ ಕೃಷ್ಣನ ಸೆಟ್ಟು. ಈ ತರದ್ದು ತುಂಬಾ ಇದೆ ಇಲ್ಲಿ. ಕೃಷ್ಣ ಮತ್ತೆ ಆಂಡಾಳ್ ಸೆಟ್ಟು. ಕನ್ನಡಿಲಿ ನಿಮಗೆ ಕಾಣಿಸ್ತಿರೋದು ಯಾರು ಗೊತ್ತಾ? ಆಂಡಾಳು ರೆಡಿಯಾಗಿ ವಿಷ್ಣುಗೋಸ್ಕರ ಕಾಯ್ತಾ ಇದ್ದಾಳೆ ನೋಡಿ ಇಲ್ಲಿ. ಇದು ಆಂಡಾಳ್ ಜನನದ ಸೆಟ್ಟು. ಹಂಗೇನೇನೆ ಈ ಗಾಡಿನಲ್ಲಿ ಹಣ್ಣು ತರಕಾರಿ ಮಾರ್ತಿರೋರು. ಇಲ್ಲಿ ಎಲ್ಲ ಚಿಕ್ಕ ಸೆಟ್ಟು. ಹೌದಾ? ರಾಜರಾಜೇಶ್ವರಿ ದರ್ಬಾರ್ ಸೆಟ್ಟು. ಸೊ ಇದರಲ್ಲಿ ನಿಮಗೆ ಲಕ್ಷ್ಮಿ, ಸರಸ್ವತಿ, ಬ್ರಹ್ಮ, ಗಣಪತಿ, ಇಂದ್ರ, ವಿಷ್ಣು, ಸೊ ಎಲ್ಲರೂ ಇದ್ದಾರೆ. ಇದು ರಾಜರಾಜೇಶ್ವರಿ ದರ್ಬಾರ್ ಸೆಟ್. ಕಾಮಧೇನು. ಸೊ ನಿಮಗೆ ಬೇರೆ ಬೇರೆ ಸೈಜ್ ಅಲ್ಲಿ ಕಾಮಧೇನು ಕೂಡ ಇಲ್ಲಿ ಇದೆ. ಮಹಿಷಾಸುರ, ಇದು ಚಿಕ್ಕ ಸೈಜ್ ಅಲ್ಲಿ ಇರೋದು ಮಹಿಷಾಸುರ. ಸ್ಟೋನ್ ಫಿನಿಶಿಂಗ್ ಅಲ್ಲಿ ಲಕ್ಷ್ಮೀ ನರಸಿಂಹ, ವರಾಹ ಲಕ್ಷ್ಮಿ,
ಮತ್ತೆ ದುರ್ಗೆ ಇದೆಲ್ಲ ದೊಡ್ಡ ಸೈಜ್ ಅಲ್ಲಿ ಇದೆ, 2 ಅಡಿ ತನಕ ಹೈಟ್ ಅಲ್ಲಿ ಇದೆ ನೋಡಿ. ಇದು ದೊಡ್ಡದು ಐಡಲ್ಸ್ ಅಲ್ಲಿ. ಇದು ತಿರುಪತಿ ಉತ್ಸವ ಮೂರ್ತಿ, ಇದು ರೇಣುಕಾದೇವಿ, ಇದು ಸ್ಟೋನ್ ಫಿನಿಶಿಂಗ್ ಅಲ್ಲಿ ನೋಡಿ ವೆಂಕಟೇಶ್ವರ ದೇವರು, ಹಾಗೆ ಲಕ್ಷ್ಮಿ, ಸರಸ್ವತಿ, ದುರ್ಗೆ ಎಲ್ಲ ದೊಡ್ಡ ಸೈಜ್ ಅಲ್ಲಿ ಕೂಡ ಅವೈಲಬಲ್ ಇದೆ. ದೊಡ್ಡ 2 ಅಡಿ 3 ಅಡಿ ಹೈಟ್ ಅಲ್ಲಿರೋ ಗೊಂಬೆಗಳು ನೋಡಿ. ಇದೆಲ್ಲ ಆಪ್ಷನ್ ಇದೆ, ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ದೇವಿಯರು ತುಂಬಾ ಚೆನ್ನಾಗಿದೆ ಇದೆಲ್ಲ. ಇಲ್ಲಿ ನೋಡಿ, ಇದು ಹೊಸದು ಸ್ಟೋನ್ ಫಿನಿಶಿಂಗ್ ಬೆಟ್ಟ ತರ. ಅಲ್ಲಿ ಹನುಮಂತ, ಗಣಪತಿ, ಸುಬ್ರಹ್ಮಣ್ಯ ಎಲ್ಲ ಶಿವಂಗೆ ಅಭಿಷೇಕ ಮಾಡ್ತಾ ಇರೋದು. ಅಲ್ಲಿ ಕಾಳಿಂಗ ಮರ್ದನ ದೊಡ್ಡದು, ತುಂಬಾ ಚೆನ್ನಾಗಿದೆ ಅದು ಕೂಡ. ಇಲ್ಲಿ ಗರುಡ, ಶ್ರೀದೇವಿ, ಭೂದೇವಿ ಮತ್ತೆ ವಿಷ್ಣು ಸಮೇತ ಹನುಮಂತ, ರಾಮ ಲಕ್ಷ್ಮಣನ ಎತ್ಕೊಂಡು ಹೋಗ್ತಿರೋದು. ಸೊ ಇದೆಲ್ಲ ಅಲ್ಲಿ. ಇದು ಬನಶಂಕರಿ ಕಾಣಿಸ್ತಿರೋದು ನಿಮಗೆ, ದೊಡ್ಡದು ಬನಶಂಕರಿ ದೇವಿ. ಸೊ ಹಾಗೆ ಮುಂದಕ್ಕೆ ಬಂದರೆ ಇನ್ನೂ ದೊಡ್ಡ ಸೈಜಲ್ಲಿರೋದು ಶಿವ ಪಾರ್ವತಿ ಐಡಲ್ಸ್ಗಳೆಲ್ಲ ಇದೆ. ಈ ತೋಪದೇಶ ಕೋಲ್ಕತ್ತಾ ಕ್ಲೇ ಫಿನಿಶಿಂಗಲ್ಲಿ ಇರೋದಿದು. ಕೋಲ್ಕತ್ತಾ ಕ್ಲೇನಲ್ಲೇ ನಿಮಗೆ ಸುಮಾರು ಆಪ್ಷನ್ ಇದೆ. ನಾನು ಇದರಲ್ಲಿ ಸ್ವಲ್ಪ ತೋರಿಸ್ತೀನಿ ಅಷ್ಟೇನೆ. ಲಾಸ್ಟ್ ಇಯರ್ ವಿಡಿಯೋದಲ್ಲೂ ನಾನು ತೋರಿಸಿದ್ದೀನಿ. ಸೊ ಕೋಲ್ಕತ್ತಾ ಕ್ಲೇನಲ್ಲಿ ಕೃಷ್ಣನ ಕಥೆಗಳು ಮತ್ತು ರಾಮಾಯಣದ ಕಥೆಗಳು ನಿಮಗೆ ಫುಲ್ ಸೆಟ್ಟೇ ಸಿಕ್ಬಿಡುತ್ತೆ ನಿಮಗೆ. ನೋಡಿ, ಇದೆಲ್ಲ ಕೋಲ್ಕತ್ತಾ ಕ್ಲೇನಲ್ಲಿ ಕೃಷ್ಣನ ಕಥೆಗಳು. ನೀವು ನೋಡ್ತಾ ಇರೋದೆಲ್ಲ ಕೃಷ್ಣನ ಕಥೆಗಳು. ಸೊ ನಿಮಗೆ 2 ಆಪ್ಷನ್ ಇದೆ. ರೆಗ್ಯುಲರ್ ಮಣ್ಣಿನ ಗೊಂಬೆಗಳು ನಮ್ಮ ಸ್ಟೈಲಿಂದ ಬೇಕು ಅಂದ್ರೂ ಸಿಗುತ್ತೆ ಕೃಷ್ಣನ್ ಕಥೆನಲ್ಲಿ, ಇಲ್ಲ ಬೆಂಗಾಲಿ ಸೆಟ್ ಅಥವಾ ಕೋಲ್ಕತ್ತಾ ಕ್ಲೇನಲ್ಲಿ ಮಾಡಿರೋದ್ರಲ್ಲೂ ಕೂಡ ಇದೆ. ನೋಡಿ, ಇದು ಮಹಿಷಾಸುರ ದೊಡ್ಡ ಸೈಜು. ಇದು ನಾಚಿಯಾರ್ ಕೋಲಂ ಸೆಟ್ ಅಂತ ಅಂದ್ಬಿಟ್ಟು ನೋಡಿ, ಈ ಸೆಟ್ಟಲ್ಲಿ ಇಷ್ಟು ಜನ ಬರ್ತಾರೆ. ತುಂಬ ಚೆನ್ನಾಗಿದೆ. ಇದು ಹೊಸ ಸೆಟ್ಟು, ಇದು ನಾಚಿಯಾರ್ ಕೋಲಂ ಸೆಟ್ ಅಂತ ಅಂದ್ಬಿಟ್ಟು. ಇದು ಪ್ರಹ್ಲಾದ ಪಟ್ಟಾಭಿಷೇಕ ಸೆಟ್ಟು. ಪ್ರಹ್ಲಾದಂ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಇಂದ್ರಾದಿ ದೇವತೆಗಳು, ಶಿವ, ಪಾರ್ವತಿ, ವಿಷ್ಣು ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಸೊ ಇದು ಪ್ರಹ್ಲಾದ ಪಟ್ಟಾಭಿಷೇಕ ಸೆಟ್. ಮಹಾರಾಷ್ಟ್ರ ಸೈಡ್ ಈ ತರ ಗೌರಮ್ಮನ್ನ ಮಾಡಿ ಇದಕ್ಕೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡ್ತಾರೆ. ಎಷ್ಟು ಲಕ್ಷಣವಾಗಿದೆ ಅಂದ್ರೆ, ಲಾಸ್ಟ್ ಇಯರ್ ನನಗೆ ಈ ತರದೊಂದು ಚಿಕ್ಕದು ಇವರೇ ನನಗೆ ಗಿಫ್ಟ್ ಕೊಟ್ಟಿದ್ರು. ತುಂಬಾ ಮುದ್ದಾಗಿದೆ ಇದು ನೋಡಿ. ಗೌರಮ್ಮನ ಮಗ ಹಂಗೆ ತಕ್ಕಂತೆ ಮುದ್ದಾಗಿರೋ ಗಣೇಶ ಇಲ್ಲಿದ್ದಾನೆ. ನಮಸ್ಕಾರ, ನನ್ನ ಹೆಸರು ಶುಭಾ ಅಂತ. ನಾನು ಕಮಲಾ ಐಡಲ್ಸ್ಗೆ ತುಂಬಾ ರೆಗ್ಯುಲರ್ ಕಸ್ಟಮರು. ಪ್ರತಿ ವರ್ಷನೂ ನಾನು ಯೂನಿಕ್ ಆಗಿರೋ ಒಂದೊಂದು ಗೊಂಬೆನ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದು ಇರ್ತೀನಿ. ನಾನು ಕತೆ ಅಂತ ಏನು ಇಡೋದಕ್ಕೆ ಹೋಗಲ್ಲ. ಆ ವರ್ಷ ಹೊಸದು ಅಂತ ಏನಿರುತ್ತೋ ಅದನ್ನ ತಗೊಂಡ್ ಬಂದು ನಮ್ಮನೇಲಿ ಇಟ್ಟು ನಮ್ಮನೆ ಗೊಂಬೆ ಹಬ್ಬನ ಸಂಭ್ರಮದಿಂದ ಆಚರಿಸಕ್ಕೆ ಇಷ್ಟಪಡ್ತೀನಿ ನಾನು. ಈ ವರ್ಷದ್ದು ನನಗೆ ಈ ಒಂದು ಕ್ಯೂಟ್ ಆಗಿರೋ ಗಣೇಶ ನನಗೆ ತುಂಬಾನೇ ಇಷ್ಟ ಆಯ್ತು. 4 ಭಂಗಿಲಿದೆ ಗಣೇಶ, ನೀವು ನೋಡ್ತಾ ಇರೋ ಹಾಗೆ. ಈ ಒಂದು ಬ್ಲ್ಯಾಕ್ ಫಿನಿಶಿಂಗ್ ಇರೋ
ವರಾಹ ಮತ್ತು ಲಕ್ಷ್ಮಿ ಅವತಾರ ತುಂಬಾ ಇಷ್ಟ ಆಯ್ತು ನನಗೆ. ಹಾಗಾಗಿ ನಾನು ಇದೆರಡನ್ನ ಪರ್ಚೇಸ್ ಮಾಡಿದ್ದೀನಿ. ನೀವು ಬಂದ್ರೆ ಇಲ್ಲಿಗೆ ತುಂಬಾ ಆಪ್ಷನ್ಸ್ ಇದೆ. ಈ ಸತಿ ಇನ್ನೂ ತುಂಬಾ ಹೊಸ ಗೊಂಬೆಗಳು ಬಂದಿದೆ. ನೀವು ಬನ್ನಿ, ನಿಮ್ಮನೆ ಗೊಂಬೆ ಹಬ್ಬನ ಇನ್ನೂ ತುಂಬಾ ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳ್ತೀನಿ.